ಹಿಂದೂಗಳ ಕೈಯಲ್ಲಿ ಒಂದೊಂದು ತಲ್ವಾರ್ ಇಟ್ಕೊಳ್ಬೇಕು, ಹೆಣ್ಮಕ್ಕಳ ವ್ಯಾನಿಟಿ ಬ್ಯಾಗಲ್ಲಿ ಚೂರಿ ಇಟ್ಕೊಳ್ಬೇಕು. ಹೀಗಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಕರೆ ಕೊಟ್ಟಿದ್ದಾರೆ. ಯುದ್ಧದ ನಂತರದಲ್ಲಿ ಅಥವಾ ಟೆರರಿಸ್ಟ್ ಅಟ್ಯಾಕ್ ನಂತರದಲ್ಲಿ ಏನೇನು ಚರ್ಚೆ ನಡೀತಾ ಇದೆ, ಆ ಚರ್ಚೆಯ ಮತ್ತೊಂದು ಉಗ್ರ ರೂಪದ ಭಾಷಣ ಇದು. ಹೆಣ್ಮಕ್ಕಳ ವ್ಯಾನಿಟಿ ಬ್ಯಾಗಲ್ಲಿ ಸಹಜವಾಗಿ ಏನೇನಿರುತ್ತೆ ಅದೆಲ್ಲ ಬಿಟ್ಬಿಡಿ, ಒಂದು ಚೂರಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಿಂದೂಗಳು ತಲ್ವಾರ್ ತೋರಿಸಿದ್ರೆ ಉಗ್ರರ ಕಥೆಯೇ ಬೇರೆ ಇತ್ತು. RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಜೆ ಮೇಲೆ ಓಡಾಡಿದರೆ ನಿಮ್ಮ ವೇಳೆ ಖಂಡಿತ ದಾಳಿ ಮಾಡ್ತಾರೆ, ಆಕ್ರಮಣ ಮಾಡಬೇಡಿ ಅಂತ ಬೇಡಿಕೊಂಡ್ರೆ ನಿಮ್ಮ ಕತೆ ಅಷ್ಟೇ. ಅದರ ಬದಲು ಚೂರಿ ತೋರಿಸಿ ಹೆದರಿ ಓಡಿ ಹೋಗ್ತಾರೆ. ಪೌಡರ್ ಬಾಚಣಿಕೆ ಜೊತೆ ಚೂರಿಯೂ ಇರಲಿ ಅಂತ ಹೇಳಿ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಅಲ್ಲಿಗೆ ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ನಡೆದಿರುವಂಥ ಉಗ್ರರ ದಾಳಿ, 26 ಜನರ ಕೊಲೆ, ಆ ನಂತರದಲ್ಲಿ ಭಾರತೀಯರು ಹೇಗೆಲ್ಲ ಸೇಫ್ ಆಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಯಾವಾಗಲೂ ಕೂಡ ಇಂಥ ಹೇಳಿಕೆಗಳಿಗೆ ಫೇಮಸ್, ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾರೆ. ಹಾಗಂತ ಪ್ರತಿಯೊಬ್ಬರೂ ಕೂಡ ಕಾನೂನನ್ನು ಕೈಗೆತ್ಕೊಂಡು ಹೋದರೆ ಏನಾಗುತ್ತೆ ಈ ದೇಶದ ಪರಿಸ್ಥಿತಿ ಅಂತ ಯೋಚನೆ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ತಲ್ವಾರ್ ಹಿಡ್ಕೊಂಡು ಬೀದಿ ಬೀದಿಯಲ್ಲಿ ಓಡಾಡಿದ್ರೆ ಇದು ಪ್ರಜಾಪ್ರಭುತ್ವದ ದೇಶ ಅಂತ ಅನಿಸ್ಕೊಳ್ಳುತ್ತಾ, ಕಾನೂನು ಸುವ್ಯವಸ್ಥೆ ಇರುವಂಥ ದೇಶ ಅಂತ ಅನಿಸ್ಕೊಳ್ಳುತ್ತಾ? ಹೆಣ್ಮಕ್ಳು ವ್ಯಾನಿಟಿ ಬ್ಯಾಗಲ್ಲಿ ಚೂರಿ ಇಟ್ಕೊಂಡು ಓಡಾಡಿ ಅಂತ ಹೇಳಿದ್ರೆ ಯಾರು ದಾಳಿ ಮಾಡ್ತಾರೆ? ಪ್ರತಿಯೊಂದು ಕೂಡ ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಆ ಬೈಸರನ್ ಕಣಿವೆಯಲ್ಲಿ ನಡೆದಿರುವಂಥ ದಾಳಿಯ ಸಂದರ್ಭದಲ್ಲಿ ತಲವಾರು ತೋರಿಸಿದ್ರೆ ಓಡಿ ಹೋಗ್ತಾ ಇದ್ರು ಅಂತ. ಅವ್ರ ಕೈಯಲ್ಲಿರುವಂಥದ್ದು ಚೂರಿ ಚಾಕು ಅಲ್ಲ, ಅವ್ರ ಕೈಯಲ್ಲಿರುವಂಥದ್ದು AK-47. ಒಂದು ಕೆಲಸ ಮಾಡಿ, AK-47 ಕೊಟ್ಬಿಡಿ ಅವ್ರ ಕೈಗೆ. ಹೇಳ್ತಿದ್ದೀರಲ್ಲ ನೀವು, ಭಾಷಣ ಮಾಡ್ತಿದ್ದೀರಲ್ಲ, ಪುಕ್ಸಟ್ಟೆ ಭಾಷಣ ಮಾಡೋದು ತುಂಬ ಸುಲಭ, ಪುಕ್ಕಟ್ಟೆ ಭಾಷಣ ಮಾಡೋದು ತುಂಬ ಫೇಮಸ್ ಆಗ್ತೀರಿ. ಭಾಷಣ ಆ ವೇದಿಕೆಗೆ ಮಾತ್ರ ನೀವು ಬಹಳ ಹೀರೋ ಆಗ್ತೀರಿ. ಬಟ್ ಪೂರ್ವಾಪರವನ್ನು ಕೂಡ ಚರ್ಚೆ ಮಾಡಬೇಕು, ಪೂರ್ವಾಪರವನ್ನು ಯೋಚನೆ ಮಾಡಬೇಕಲ್ವಾ? ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಸುಲಭ ಸಾಧ್ಯನ, ಸಾಧುವಾಗಬಲ್ಲಂಥ ವಿಚಾರನ ಯೋಚನೆ ಮಾಡಬೇಕಲ್ಲ ಪ್ರತಿಯೊಬ್ಬರು. ಹಾಗಾದರೆ ಒಂದು ಕೆಲಸ ಮಾಡಿ, ನಿಮ್ಮ ದುಡ್ಡಿಂದನೇ ಕರ್ನಾಟಕದ ಮಟ್ಟಿಗೆ ಅಥವಾ ನಿಮ್ಮ ಜಿಲ್ಲೆ ಮಟ್ಟಿಗೆ ಪ್ರತಿಯೊಬ್ಬರಿಗೂ ತಲ್ವಾರ್ ಮತ್ತು ಚೂರಿ ಕೊಡಿಸ್ಬಿಡಿ ನೋಡೋಣ, ಆಗತ್ತಾ? ಹಾಗಿಂದ ಮಾತ್ರಕ್ಕೆ ನೀವು ಯಾವತ್ತಾರು ತಲ್ವಾರ್ ಇಟ್ಕೊಂಡು ಓಡಾಡಿದ್ದೀರಾ? ಹೇಳೋದು, ಉಪದೇಶ ಹೇಳೋದು, ಭಾಷಣ ಮಾಡೋದು ಇದೆಲ್ಲ ಸುಲಭದ ಕೆಲಸ, ಆದರೆ ಇದೆಲ್ಲವೂ ಕೂಡ ಜಾರಿಗೊಳಿಸೋದು ತುಂಬ ಕಷ್ಟ. ಕಲ್ಲಡ್ಕ ಪ್ರಭಾಕರ್ ಭಟ್ ತಿಳ್ಕೊಳ್ಬೇಕಾಗಿದೆ, ದೇಶದ ಭದ್ರತೆಗಾಗಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ದೇಶದ ಸೈನ್ಯವನ್ನು ಬಲಿಷ್ಠ ಮಾಡುವಂಥ ವಿಚಾರದಲ್ಲಿ ಯೋಚನೆ ಮಾಡಬೇಕಾಗಿದೆ, ನಮ್ಮ ಆತ್ಮಸ್ಥೈರ್ಯವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ. ಅದು ಬಿಟ್ಟು ತಲ್ವಾರ್ ಇಟ್ಕೊಳ್ಳಿ, ಚೂರು ಇಟ್ಕೊಳ್ಳಿ, ಚಾಕು ಇಟ್ಕೊಳ್ಳಿ, ಇದೇನು ಗೂಂಡಾರಾಜ್ ಕೆಟ್ಟೋಯ್ತಾ? ಇದು ಗೂಂಡಾರಾಜ್ಯನ? ಏನು ಹೇಳಿದ್ರು ತಲ್ವಾರ್ ವಿಚಾರದ ಬಗ್ಗೆ ಕಲ್ಲಡ್ಕ? ನೋಡೋಣ. ಗಟ್ಟಿಯಾಗಿ ಇಟ್ಕೊಳ್ಬೋದು. ಎಲ್ಲರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ ಅವ್ರ ಹತ್ರ ಉಂಟಲ್ಲ, ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತಾಯಿತು ಅಂತ ಆದರೆ, 6-6:30 ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ. 2 ಪ್ರಶ್ನೆ. ಒಂದು ಸಲ ಆಕ್ರಮಣ ಮಾಡುವಾಗ ಬಡ್ಚಿ ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರಿ ಅಂತ ಲೆಕ್ಕ, ನಿಮ್ಮನ್ನು ಆಕ್ರಮಣ ಮಾಡುವುದೇ. ಅದರ ಬದಲು ಇದನ್ನು ಹಿಡಿದು ಬಲಂಬೆ ಅಂತ ಒಂದು ಚೂರಿ ತೂರಿಸಿ ಸಾಕು, ಅವ ಪುಕ್ಕ ಎದುರ್ನವ. ನೀವು ಹೇಡಿಗಳಾದ್ದರಿಂದ ನಿಮ್ಮನ್ನು ಓಡಿಸುವುದು. ಹಿಂದೂ ಸಮಾಜ ಇವತ್ತಿನವರೆಗೆ ಹಾಗೆ ಇತ್ತು. ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳೋದು ಇವರು. ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಏನು? ಹಿಂದೂಗಳು ಮುಸಲ್ಮಾನರು ಹೊಡೆಯುವುದು, ಹಿಂದೂ ಓಡುದು, ಅಷ್ಟೇ ಇದ್ದದ್ದು. ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ, ಹತ್ತು ಮರೆ ನನ್ನ ಗಿಡಪ್ಪನ ದಾಯಿಗಿಂತ ಅಷ್ಟೇ ಕೇಳಿದ್ದು, ಇನ್ನು ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಹಿಂದೂ ಸಮಾಜ ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಅದಾದರೆ ಏನಾಗ್ತದೆ ಅಂತ ಮತ್ತೆ ಬೇರೆ ಕಥೆ. ನಾನು ಹೇಳಿದ್ದೀನಿ, ನಾವು ಎದ್ದು ನಿಲ್ಲಬೇಕು ಅಂತ. ಮನೆಯಲ್ಲಿ ತಲ್ವಾರ್ ಉಂಟಾ? ಒಂದೊಂದು ತಲ್ವಾರ್ ಇಟ್ಕೊಳ್ಳಿ. ಈ ಸಮಾಜವನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು. ಎಲ್ಲರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ,